ಇಂದು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಶಿವನಾಮ ಸ್ಮರಣೆ ಆರಂಭವಾಗಿರುವಂಥದ್ದು. ಆದರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ವರ್ಷದ 365 ದಿನದ 24 ಗಂಟೆಗಳು ಕೂಡ ಶಿವನಾಮ ಸ್ಮರಣೆ ಇರುವಂಥದ್ದು. ಅದರಲ್ಲೂ ಕೂಡ ಶಿವರಾತ್ರಿ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಭಕ್ತರು ಸಿದ್ಧಾರೂಢ ಮಠಕ್ಕೆ ಆಗಮಿಸಿರುತ್ತದೆ. ನನಗೆ ಸಿದ್ಧಾರೂಢ ಮಠದಲ್ಲಿ ಇರ್ತೀನಿ, ಒಂದು ಕಡೆ ನನ್ನ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇಲ್ಲಿ ಇವತ್ತು ಸಾವಿರಾರು ಭಕ್ತರು ಆಗಮಿಸಿ ಸಿದ್ಧಾರೂಢರ ದರ್ಶನವನ್ನು ಪಡ್ತಿದ್ದಾರೆ. ಸಿದ್ಧಾರೂಢ ಮಠದಲ್ಲಿ ಶಿವನಾಮ ಸ್ಮರಣೆ ನಿರಂತರವಾಗಿರುವಂಥದ್ದು. ಅದರಲ್ಲೂ ಕೂಡ ದಿನದ 24 ಗಂಟೆಗಳ ಕಾಲ ಕೂಡ ಇಲ್ಲಿ ಶಿವನಾಮ ಸ್ಮರಣೆ ಇರ್ತದೆ. ಓಂ ನಮ ಶಿವಾಯ ಶಿವಾಯ ನಮ ಅನ್ನುವಂಥದ್ದು ಘೋಷವಾಕ್ಯಗಳು ಸದಾ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ದೇಶದ ವಿವಿಧೆಡೆಯಿಂದ ಸಾಕಷ್ಟು ಭಕ್ತರು ಸಿದ್ಧಾರೂಢ ಮಠಕ್ಕೆ ಆಗಮಿಸಿರುವಂಥದ್ದು. ಬಂದು ಇಲ್ಲಿ ಸಿದ್ಧಾರೂಢರ ದರ್ಶನವನ್ನು ಪಡೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅನೇಕರು ಪಾದಯಾತ್ರೆ ಮುಖಾಂತರ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಪಾದಯಾತ್ರೆ ಮೂಲಕ ಮಠಕ್ಕೆ ಆಗಮಿಸಿ ಸಿದ್ಧಾರೂಢರ ದರ್ಶನವನ್ನು ಪಡೆದು ಶಿವನಾಮ ಸ್ಮರಣೆಯನ್ನ ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿನ ಸಾಕಷ್ಟು ಭಕ್ತರು ಮಾಡ್ತಾ ಇರುವಂಥದ್ದು. ಕೇವಲ ಹುಬ್ಬಳ್ಳಿ ಮಾತ್ರವಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಸಿದ್ಧಾರೂಢ ಮಠಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ. ದೇಶದ ವಿವಿಧೆಡೆಯಿಂದ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಬಂದವರೆಲ್ಲರೂ ಕೂಡ ಶಿವನಾಮ ಸ್ಮರಣೆಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಇವತ್ತು ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸಿದ್ಧಾರೂಢರ ದರ್ಶನ ಮಾಡಿದ್ರೆ ನಮಗೆ ಸಾಕಷ್ಟು ಒಳಿತಾಗಿದೆ ಅಂತಂದೊಂದು ಭಾವನೆ ಇಲ್ಲಿನ ಭಕ್ತರಲ್ಲಿ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಭಕ್ತರು ಇದ್ದಾರೆ. ಸರ್, ಇವತ್ತು ಶಿವರಾತ್ರಿ ಇದೆ, ಸಿದ್ಧಾರೂಢರ ದರ್ಶನ ಪಡೆದ್ರೆ ಏನು ಹೇಳ್ತೀರಿ ಸರ್? ಇವತ್ತು ಶಿವರಾತ್ರಿ ಹಬ್ಬದ ಸಲುವಾಗಿ ಇವತ್ತು ಎಲ್ಲರೂ ಭಕ್ತಾದಿಗಳು ಇವತ್ತು ಉಪವಾಸ ಮಾಡಿ ಇವತ್ತು ಸಿದ್ಧಾರೂಢ ಮಠದ ಒಂದು ಫೇಮಸ್ ಮಠ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಮುಖ್ಯವಾದ ಒಂದು ಮಠವಿದೆ. ಇಲ್ಲಿ 24 ಗಂಟೆಯೂ ಯಾವಾಗಲೂ ಎಲ್ಲ ಶಿವನಾಮ ನಡೀತಾ ಇರ್ತದೆ. ಏನು ಶಿವನಾಮ ಮಾಡ್ತಾರಲ್ಲ ಅದು ಎಂದೂ ಇದನ್ನು ತಂಬೂರಿಯನ್ನು ಕೆಳಗಿಡುವುದಿಲ್ಲ. ಅದನ್ನು 24 ಗಂಟೆ ಅವರು ಶಿವನಾಮ ಮಾಡ್ತಾ ಇರ್ತಾರೆ. ಹಾಗೆ ಭಕ್ತಾದಿಗಳು 24 ಗಂಟೆಯಲ್ಲಿ ಇದ್ದೇ ಇರ್ತಾರೆ. ಇವತ್ತು ಶಿವರಾತ್ರಿ ಉಪವಾಸ, ನಾಳೆಗೆ ಶಿವರಾತ್ರಿ ಜಾತ್ರೆ ಇರ್ತದೆ, ತೇರಿರ್ತದೆ. ಇದಕ್ಕೆ ಲಕ್ಷಾಂತರ ಮಂದಿ ಬರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಇದು ಭಾಳ ಫೇಮಸ್ ಆಗಿದೆ ಹುಬ್ಬಳ್ಳಿಯಲ್ಲಿ ಒಂದು ಸಿದ್ಧಾರೂಢ ಮಠ ಅಂದರೆ. ಇವತ್ತು ಎಲ್ಲ ಭಕ್ತಾದಿಗಳಿಗೂ ಒಂದು ಎಲ್ಲ ದೇವರಿಗೆ ಸಿದ್ಧಾರೂಢ ಅಜ್ಜರು ಕಾಣಿಸಿಕೊಳ್ಳುತ್ತಿದ್ದಾರೆ. ನಾವು ಪ್ರಮುಖವಾಗಿ ಮತ್ತೊಂದು ವಿಶೇಷವನ್ನು ಹೇಳ್ಬೋದು. ಇಲ್ಲಿ ಏನು ಒಬ್ಬರ ಸ್ವಾಮೀಜಿ ತಂಬೂರಿಯನ್ನು ನುಡಿಸೋದ್ರ ಮುಖಾಂತರ ಓಂ ನಮ ಶಿವಾಯ ಅನ್ನೋಂಥದ್ದು ಘೋಷವಾಕ್ಯಗಳನ್ನು ಮಾಡ್ತಿದ್ದಾರೆ. ಈ ತಂಬೂರಿಯನ್ನು ಇನ್ನೂ ಕೂಡ ಕೆಳಗೆಟ್ಟಿಲ್ಲ. ದಿನದ 24 ಗಂಟೆಗಳ ಕಾಲ ಕೂಡ ಈ ತಂಬೂರಿಯನ್ನು ಹಿಡಿದುಕೊಂಡು ಇವರು ಶಿವನಾಮ ಸ್ಮರಣೆಯನ್ನು ಮಾಡ್ತಾರೆ. ಓಂ ನಮ ಶಿವಾಯ ಅನ್ನೋಂಥದ್ದು ಘೋಷವಾಕ್ಯಗಳನ್ನು ಮಾಡ್ತಾರೆ. ವರ್ಷದ 365 ದಿನವೂ ಕೂಡ ಇವರು ಇಲ್ಲಿ ಶಿವನಾಮ ಸ್ಮರಣೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಪ್ರತಿನಿತ್ಯ ಈ ತಂಬೂರಿಯನ್ನ ಇಲ್ಲಿವರೆಗೆ ನಿಲ್ಲಿಸಿಲ್ಲ, ಶಿವನಾಮ ಸ್ಮರಣೆ ನಿರಂತರವಾಗಿ ಮಾಡ್ತಾನೆ ಇರ್ತೀರಿ. ನಿರಂತರ 24 ತಾಸು ವೀಣಾ ಸೇವಾ ನಿಲ್ಲಲ್ಲಪ್ಪ, ತಾಳ ನಿಲ್ಲಲ್ಲ. ಓಂ ನಮ ಶಿವಾಯ ನಾಮಸ್ಮರಣೆ ನಿಲ್ಲಲ್ಲ. ಸಿದ್ಧಾರೂಢಪ್ಪರ ಮಠದಾಗ ಯಾವಾಗ ಅವರು ಜೀವಂತವಾಗಿದ್ರಲ್ಲ, ಶಿವರಾತ್ರಿ ದಿನ ಅವ್ರು ಹೇಳಿದ್ರು, ಅವರು ಸಾವು ಸಮೀಪ ಬಂದಾಗ ವಿಷ ಹಾಕಿದಾಗ ಅವರು ಸಮಾಧಿ ದೇಹ ತ್ಯಾಗ ಆಗ್ತದೆ ಅಂತ ವಿದೇಶಿ ಡಾಕ್ಟರ್ ಬಂದು ಇಲ್ಲ ಅಜ್ಜವ್ರು ಉಳಿದಿಲ್ಲ, ಅವ್ರಿಗೆ ಅಂತಿಮ ಸಂಸ್ಕಾರ ಮಾಡಿಬಿಡ್ರಿ ಅಂತ ಹೇಳಿದ್ರು. ವಿದೇಶಿ ಡಾಕ್ಟರ್ ಬಂದು ಹೇಳಿದರು. ಆದರೆ ಅಜ್ಜವ್ರು ಹೇಳಿದರು, ನೋಡ್ರಪ್ಪ ಏನೂ ಆಗೋದಿಲ್ಲ, ನಾನು ನಿಮಗೆ ಪುನಃ ದರ್ಶನ ಕೊಡಬೇಕಂದ್ರೆ 21 ದಿವಸ ಒದ್ದೆ ಬಟ್ಟೆ ಮೇಲೆ ತೋದರ್ಮಿ ಮೇಲೆ ಶಿವನಾಮ ಸ್ಮರಣೆ ಓಂ ನಮ ಶಿವಾಯ ನಾಮ ಮಂತ್ರವನ್ನು ನಿಲ್ಲಿಸಬಾರ್ದು. ನಾನು 21 ದಿವಸ ಆದಮೇಲೆ ಬಾಗಿಲ ತೆಗಿರಿ, ಅಲ್ಲಿ ಶಯನ ಮಂದಿರ ಇದೆ, ಅಲ್ಲಿ ಅಪ್ಪವರು ಒಳಗೆ ಸಮಾಧಿಯಾಗಿ ಕೂತಿದ್ರು. ಶಿವನಾಮ ಸ್ಮರಣೆ ಇಲ್ಲ, ನಿಲ್ಲುವುದನ್ನ ಇಲ್ಲ. ಅಪ್ಪ ಅವ್ರು ಹೊರಗೆ ಬಂದಾಗ ಎಲ್ಲರೂ ಅವ್ರಿಗೆ ವಿದೇಶಿ ಡಾಕ್ಟ್ರಿಗೆ ಇಟ್ ಈಸ್ ಅ ಮೆರಾಕಲ್ ಅಂತ ಹೇಳಿದ್ರು ಅವರು. ಅವಾಗ ಸಿದ್ಧಾರೂಢ ಅಷ್ಟಾಂಗ ನಮಸ್ಕಾರ ಹಾಕಿ ವಿದೇಶದೊಳಗೆ ಸಹಿತ ಸಿದ್ಧಾರೂಢ ಬರೆದು ಚರಿತ್ರೆ ಬೆಳೆದಪ್ಪ. ಅದಕ್ಕೆ ಶಿವನಾಮ ಸ್ಮರಣೆ ಕಂಟಿನ್ಯೂ ಮಾಡ್ತೀವಿ, ನಿರಂತರ ನಿಲ್ಲಂಗೆ ಇಲ್ಲಪ್ಪ. ನಾಮಸ್ಮರಣೆ ನಿಲ್ಲುವುದನ್ನೇ ಇಲ್ಲ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಇರಲೇಬೇಕು. ಇದಿರತ್ತೆ ಸಿದ್ಧಾರೂಢಪ್ಪರು ಹೇಳಿದ್ದು, ಆಶೀರ್ವಾದ ಮಾಡಿದ್ದೆಪ್ಪ ಇದು. ಓಂ ನಮ ಶಿವಾಯ. ಸಿದ್ಧಾರೂಢರು ಶಿವನಾಮ ಸ್ಮರಣೆಯನ್ನ ಮಾಡುವಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅನೇಕ ದಶಕಗಳಿಂದ ಇಲ್ಲಿ ಶಿವನಾಮ ಸ್ಮರಣೆಯನ್ನ ಮಾಡಲಾಗ್ತದೆ. ಇಲ್ಲಿವರೆಗೂ ಕೂಡ ಆ ತಂಬೂರಿಯನ್ನ ಕೆಳಗೆ ಇಟ್ಟಿಲ್ಲ, ಶಿವನಾಮ ಸ್ಮರಣೆಯನ್ನ ಬಿಟ್ಟಿಲ್ಲ. ದಿನದ 24 ಗಂಟೆಗಳು ಕೂಡ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಶಿವನಾಮ ಸ್ಮರಣೆ ಇರುವಂಥದ್ದು. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ.